ದೇವರನಾಡು ಕೇರಳ ಅಕ್ಷರಶಃ ತತ್ತರಿಸಿ ಹೋಗಿದೆ, ಅಲ್ಲೋಲ ಕಲ್ಲೋಲವಾಗಿದೆ, ಸ್ಮಶಾನವಾಗಿ ಕಾಣಿಸ್ತಾ ಇದೆ ದೇಶದ ಮುಂದೆ. ವಯನಾಡು ಅನ್ನೋದು ಶೋಕನಾಡಾಗಿ ಮಾರ್ಪಾಡಾಗ್ಬಿಡ್ತಾ ಇದೆ ಗುಡ್ಡ ಕುಸಿತದಿಂದಾಗಿ. ಸಾವಿನ ಸಂಖ್ಯೆ 153ಕ್ಕೆ ಏರಿಕೆಯಾಗಿದೆ ನೋಡಿ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ. ಇನ್ನು 98 ಮಂದಿ ಮಣ್ಣಲ್ಲಿ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಅಂದರೆ ಹತ್ತತ್ರ 100 ಜನ ಇನ್ನೂ ಕೂಡ. ಈವರೆಗೆ 481ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. 3000ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನೋಡಿ, 3000 ಅಂದಾಜು ಹೇಳಿದ್ವಿ ನಾವು, ಅಲ್ಲಿ ಜನಸಂಖ್ಯೆ ಇದೆ 4 ಗ್ರಾಮ ಸೇರಿ ಅಂತೇಳಿ. ರಕ್ಷಣಾ ಕಾರ್ಯಾಚರಣೆ ಕೂಡ ಈಗ ಭರದಿಂದ ಸಾಗ್ತಾ ಇದೆ. ನಿನ್ನೆ ರಾತ್ರಿ ಸ್ವಲ್ಪ ಬಿಡು ಕೊಡಲಾಗಿತ್ತು, ಯಾಕಂದರೆ ಕತ್ಲ ಆವರಿಸಿತ್ತು, ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಚೂರಲ್ ಮಲೈನಲ್ಲಿ ಸೇನೆ NDRF ತಂಡ ಹರಸಾಹಸವನ್ನು ಪಡ್ತಾ ಇದೆ. ಅದರಲ್ಲೂ ಆ ತುಂಬಿದ ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಒಂದು ರೀತಿ ಸವಾಲಾಗಿಬಿಟ್ಟಿದೆ. ಯಾಕಂದರೆ ಹೆಲಿಕಾಪ್ಟರ್ ಕೂಡ ಲ್ಯಾಂಡ್ ಆಗೋದು ಬಹಳ ಕಷ್ಟ ಇದೆ. ನಿನ್ನೆ 2 ಹೆಲಿಕಾಪ್ಟರ್ ನೇವಿ ಮತ್ತು ಸೇನೆ 2 ಹೆಲಿಕಾಪ್ಟರ್ ಬಂದಿತ್ತು. NDRF SDRF ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಸಾವಿನ ಸಂಖ್ಯೆ ನೋಡಿ, ಆರಂಭದಲ್ಲಿ ಎಷ್ಟಿತ್ತು ನಿನ್ನೆ ನಾವೇ ಹೇಳ್ತಾ ಇದ್ವಿ ನಿಮಗೆ. ಸಂಜೆ ಹೊತ್ತಿಗೆ 93 ಹೇಳ್ತಿದ್ವಿ, ಆಮೇಲೆ 110, 116 ಆಯಿತು. ನೈಟ್ 10:30 11 129 ಆಗಿತ್ತು. ನೋಡಿ, ಈಗ ಬೆಳಗಾಗೋದ್ರಲ್ಲೇ 153 ಆಗ್ತಾ ಇದೆ. 153 ಆಗಿದೆ. ಇದಿನ್ನೂ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ. ಅಲ್ಲಿಗೆ ಇರಲಿ, ಎಲ್ಲರೂ ಬದುಕುಳಿದಿರಲಿ ಅನ್ನುವಂಥ ಒಂದು ಪ್ರಾರ್ಥನೆ ದೇಶದ್ದು. ನೋಡಿ, 98 ಮಂದಿ ಇನ್ನೂ ಕೂಡ ಆ ಕೆಸರಲ್ಲಿ ಸಿಕ್ಕಾಕೊಂಡಿರುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಭಾರೀ ಪ್ರಮಾಣದ ಅಲ್ಲಿ ಬೆಟ್ಟಗಳು ಕುಸಿದಿರೋದ್ರಿಂದಾಗಿ ಮಣ್ಣು ಶೇಖರಣೆ ಆಗಿಬಿಟ್ಟಿದೆ. ಆಮೇಲೆ ಈ ಚಿಲಿಯಾರ್ ನದಿ ರಭಸವಾಗಿ ಹರಿತಾ ಇದೆ. ಅಲ್ಲಿ ಮೃತದೇಹಗಳು ಕೊಚ್ಚಿಕೊಂಡು ಮರದ ದಿಣ್ಣೆಗಳಂತೆ ಬರ್ತಾ ಇದ್ದಾವೆ. ಆಮೇಲೆ ಮಣ್ಣಿನಡಿ ಸಿಲುಕಾಕೊಂಡಿರುವಂಥ ನರಳಾಟ, ಆಮೇಲೆ ಮನೆಗಳು ಬಿದ್ದು ಅಲ್ಲಿ ಸಿಕ್ಕಾಕೊಂಡು ಅಪ್ಪಚ್ಚಿಯಾದಂಥವ್ರ ಗೋಳಾಟ, ಇದೆಲ್ಲವೂ ಕೂಡ ಕಣ್ಣೀರ ಕಥೆಗಳನ್ನು ಹೇಳ್ತಾ ಇದ್ದಾವೆ ಒಂದೊಂದು ದೃಶ್ಯಗಳು. ಅದರಲ್ಲೂ ಇಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಯಾಕೆ ಸವಾಲಾಗಿದೆ ಅಂತ ಹೇಳಿದ್ರೆ, ಬೆಟ್ಟ ಗುಡ್ಡ ತಪ್ಪಲಿನ ಪ್ರದೇಶ, ಎತ್ತರದ ಕಣಿವೆ ಪ್ರದೇಶಗಳು, ಎಲ್ಲ ಕಡೆ ಕಣಿವೆ ಇದೆ, ಬೆಟ್ಟಗುಡ್ಡಗಳು ಕಾಡಿದೆ. ಅಲ್ಲಿ ಅಷ್ಟು ಸುಲಭವಾಗಿ ಹೋಗಿ ಆ್ಯಂಬುಲೆನ್ಸ್ಗಳು ಹೋಗೋಕ್ಕಾಗಲ್ಲ. ರಸ್ತೆ ಸಂಪರ್ಕ ಕಡಿತ ಆಗಿದೆ, ಪರ್ವತಗಳು ಇದ್ದಾವೆ, ಜೊತೆಗೆ ಸೇತುವೆಗಳು ಕುಸಿದು ಬಿದ್ದಿದ್ದಾವೆ, ಕಡಿದಾದ ಮಾರ್ಗಗಳಿದ್ದಾವೆ. ಭಾಳ ಹರಸಾಹಸ ಇದು. ಅದರ ಮಧ್ಯೆ ಕೂಡ ನಮ್ಮ NDRF ಸಿಬ್ಬಂದಿ ಈಗ ಚುರಲ್ ಮಲೈನಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆಮೇಲೆ ಮುಂಡಕ್ಕೈ ಅಂತಿದೆ, ಅಲ್ಲೂ ಜಾಸ್ತಿ ಹಾನಿಯಾಗಿದೆ. ಆ ಮುಂಡಕ್ಕೈನಲ್ಲೇ ಸುಮಾರು 50 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಒಂದೇ ಗ್ರಾಮದಲ್ಲಿ. ಕುಟುಂಬಕ್ಕೆ ಎಲ್ಲರೂ ಸಾವನ್ನಪ್ತಾ ಇದ್ದಾರೆ. ಮನೆಗಳಂತರೂ ಕಾಣಿಸ್ತಾ ಇಲ್ಲ. 3 ಗ್ರಾಮಗಳು ಮ್ಯಾಪಲ್ಲಿ ಹುಡುಕಿದ್ರು ಸಿಗಲ್ಲ ಈಗ ನಿಮಗೆ. ಒಂದು 3-4 ಬಿಲ್ಡಿಂಗ್ ಬಿಟ್ಟರೆ ಎಲ್ಲವೂ ಕೂಡ ಸರ್ವನಾಶ ಆಗಿಬಿಟ್ಟಿದ್ದಾವೆ. ನೋಡಿ, ಸಾವಿನ ಸಂಖ್ಯೆ 153ಕ್ಕೆ ಏರಿಕೆಯಾಗಿದೆ. 100 ಜನ ಕಣ್ಮರೆಯಾಗಿದ್ದಾರೆ. ಅದರಲ್ಲೂ 3000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ತಮ್ಮವ್ರನ್ನ ಕಳೆದುಕೊಂಡಂಥ ಆಕ್ರಂದನ, ನೋವು, ಅದು ಯಾರಿಗೂ ಬೇಡ ನೋವು ಅನ್ನೋದು. ಆ ಮೃತದೇಹಗಳನ್ನ ಗುರುತು ಹಿಡಿಯೋಕ್ಕಾಗ್ತಾ ಇಲ್ಲ ನಮಗೆ, ಅಂದರೆ ಅಲ್ಲಿರುವಂಥವ್ರಿಗೆ. ಯಾಕೆಂದರೆ 5 ಜನ ಫ್ಯಾಮಿಲಿ ಇದ್ದರೆ ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ. ಯಾರು ಕಂಡು ಹಿಡಿತಾರೆ, ಯಾರು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಹೆಣಗಳ ರಾಶಿ ಹಾಕಿಬಿಟ್ಟಿದ್ದಾರೆ ಮೆಪ್ಪಾಡಿ ಆಸ್ಪತ್ರೆಯಲ್ಲಿ. ರಕ್ಷಣಾ ಕಾರ್ಯಾಚರಣೆ ನೋಡ್ತಾ ಇದ್ದೀವಿ ನಾವು, ನೋಡಿ ಹೇಗೆ ಸಾಗ್ತಾ ಇದೆ ಅಂಥೇಳಿ. ಶವಗಳನ್ನು ಸಾಗಿಸ್ತಾ ಇದ್ದಾರೆ. ಅದರ ಜೊತೆಗೆ ನೀವು ಇನ್ನೊಂದು ಹೆಲಿಕಾಪ್ಟರ್ನಲ್ಲಿ ನೋಡಿ ಸೆರೆಯಾಗಿರುವಂಥ ಚಿತ್ರಣದ್ದು. ಅಲ್ಲಿ ನದಿ ಹರಿದಿರೋದು, ಆಮೇಲೆ ಅಲ್ಲಿ ರಸ್ತೆಗಳಿರೋದು ನೋಡಿ. ಸುತ್ತಲೂ ಕಾಡು, ಆ ಕಡೆ ನದಿ ಇದೆ, ಮಧ್ಯೆ 1-2-3 ಗ್ರಾಮ. ಭಾರೀ ಪ್ರಮಾಣದ ಮಣ್ಣು ಕುಸಿದು ಬಂದಿರೋದ್ರಿಂದಾಗಿ ಈ ರೀತಿ ದೊಡ್ಡ ಅನಾಹುತ ಆಗಿದೆ. ಹಾಗಾಗಿನೇ ಈಗ ಗಾಯಗೊಂಡವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೆಪ್ಪಾಡಿ ಅನ್ನುವಂಥ ಗ್ರಾಮದಲ್ಲಿ ಜಾಸ್ತಿ ಅನಾಹುತಗಳಾಗಿದ್ದಾವೆ. ಆಮೇಲೆ ಚೂರಲ್ ಮಲೈ, ಈ 2-3 ಗ್ರಾಮಗಳಲ್ಲಿ ಸಾಕಷ್ಟು ರೀತಿಯಾದಂಥ ಹಾನಿಗಳಾಗ್ತಾ ಇದೆ. ಕಂಡು ಕೇಳರಿಯದ ರೀತಿಯಲ್ಲಿ ದೇವರನಾಡು ಅಕ್ಷರಶಃ ಭೂಕುಸಿತಕ್ಕೆ ನಲುಗಿ ಹೋಗಿದೆ ಅನ್ನೋದು ಈ ದೃಶ್ಯಗಳನ್ನು ನೋಡಿದರೆ ನಮಗೆ ಕಾರಣ ಸಿಗುತ್ತೆ. ಹಾಗಾಗಿನೇ ಕ್ಷಣ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗ್ತಾ ಇದೆ. ಪ್ರವಾಹದ ಭೀತಿ ಮತ್ತು ಭೂಕುಸಿತದ ಭಯ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಮೃತದೇಹಗಳನ್ನು ಹೆಂಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೆಜ್ಜೆ ಹೆಜ್ಜೆಗೆ ಸಿಗ್ತಾ ಇದ್ದಾವೆ.
ನದಿಗಳಲ್ಲಿ ತೇಲ್ಕೊಂಡ್ಬರ್ತಾ ಇದೆ. ಅಲ್ಲಿ ಮಣ್ಣಿನಡಿ ಸಿಕ್ಕಾಕೊಂಡು ಅಲ್ಲಿ ಒಂದು ದೇಹ ಇದೆ. ರುಂಡ ಇಲ್ಲ, ಮುಂಡ ಇಲ್ಲ, ಕೆಲವೊಂದು ಕೈ ಕಾಲು ಕಟ್ಟಾಗಿದ್ದಾವೆ. ಅಲ್ಲಿ ಸ್ಥಳೀಯರು ಹೇಳ್ತಿದ್ರು ನಿನ್ನೆ, ನಮಗೆ ಸ್ಥಳೀಯರು ಮಾತಾಡ್ತಾ ಇದ್ರು, ನಮ್ಮ ಪಕ್ಕದ ಮನೆಯವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು. ಅಂದರೆ ಆ ಮಟ್ಟಿಗೆ ಅಲ್ಲಿ ಅನಾಹುತ ಸೃಷ್ಟಿಯಾಗಿದೆ. ನೋಡಿ, ವಯಸ್ಸಾದಂಥವ್ರು ಪಾಪ, ತಂದೆ ತಾಯಿ ವೃದ್ಧರು ಏನಿದ್ದಾರೆ, ಅವರು ಅಲ್ಲೋ ಇಲ್ಲೋ ಬದುಕುಳಿದಿದ್ರು. ಎಷ್ಟೋ ಜನ ಚೀರಾಡಿ ಸಾವನ್ನಪ್ಪಿದ್ದಾರೆ. ಅಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಅಥವಾ ಎಲ್ಲೋ ಒಂದು ಮಣ್ಣಿನಡಿ ಸಿಕ್ಕಾಕೊಂಡು 3-4 ಕಿಲೋಮೀಟರ್ ದೂರ ಅಥವಾ ಅಲ್ಲಿ ಕಾಡಿನ ಮಧ್ಯದಲ್ಲಿ, ಎಸ್ಟೇಟ್ ಮಧ್ಯಗಳಲ್ಲಿ ಮನೆಗಳೇ ಈಗ ಉರುಳು ಬಿಟ್ಟಿದ್ದಾವೆ. ಹಾಗಾಗಿನೇ ತಮ್ಮ ಮನೆಗಳು, ತಮ್ಮ ಸಂಸಾರ, ತಮ್ಮ ಜಮೀನುಗಳನ್ನು ಕಳ್ಕೊಂಡು ವಯನಾಡಿನ ಜನತೆ ಅಕ್ಷರಶಃ ನರಕಯಾತನೆ, ಸ್ಮಶಾನ ಕಾಣಿಸ್ತಾ ಇದೆ ರೀ ನಮಗೆ. ವಯನಾಡು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಜಿಲ್ಲೆ ಅದು. ಪ್ರವಾಸೋದ್ಯಮ ಹೆಸರದು. ಹಸಿರು ಹೊದ್ದು ಮೈ ಹೊದ್ದು ಕಂಗೊಳಿಸ್ತಾ ಇತ್ತು. ಆದರೆ ಈಗ ಹೆಣಗಳ ರಾಶಿ, ಬೆಟ್ಟನೇ ಮಾಡ್ಬೋದು ಹೆಣಗಳಿಂದ. ಒಂದು ಆ ಮೃತದೇಹಗಳನ್ನು ಸಾಗಿಸ್ತಾ ಇದ್ರೆ ಎಂಥವ್ರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಅಪ್ಪಚ್ಚಿಯಾಗಿ ಬಿಟ್ಟಿದ್ದಾವೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಬಿದ್ದಿದ್ದಾವೆ. ಹಾಗಾಗಿ ಇಡೀ ದೇಶವೇ ಕೇರಳ ಜೊತೆಗಿದೆ. ಈಗ ಇಡೀ ದೇಶ ಅವ್ರ ಜೊತೆಗಿದೆ. ಎಲ್ಲರೂ ಬದುಕಿರಲಿ, ಈಗ ಸಿಕ್ಕಾಕೊಂಡರು ಅನ್ನುವಂಥ ಒಂದು ಪ್ರಾರ್ಥನೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಬದುಕುಳಿದಂಥವ್ರದ್ದು ನಿಜಕ್ಕೂ ಒಂದು ಪವಾಡ ಅಂತ ಹೇಳ್ಬೋದು. ನಮ್ಮ NDRF ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನೋಡ್ತಾ ಇದ್ದೀವಿ. ಹಗಲು ರಾತ್ರಿ ಎಂದೇ ಊಟ ನಿದ್ರೆ ಇಲ್ಲದೆ ನಿರಂತರವಾಗಿ ಅಲ್ಲಿನ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೋಡಿ, ಅದು 2018ರಲ್ಲಿ ನಾವು ಕಂಡಿದ್ವಿ ಪ್ರವಾಹ. ಅದೆಂಥ ಪ್ರವಾಹ, 450ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು. ಅದರ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿದ್ದಾವೆ. ಇನ್ನು ಅವೆಲ್ಲ ಕಣ್ಮುಂದೆ ದೃಶ್ಯಗಳಿದ್ದಾವೆ. ಮತ್ತೆ 5 ವರ್ಷ ಕಳೆದಿಲ್ಲ ಅಷ್ಟರೊಳಗಡೆ ಈ ಘೋರ ದುರಂತ.